ಮಂಗಳೂರಿನ ಹೆಸರಾಂತ ಕಾಲೇಜುಗಳಲ್ಲಿ ಒಂದಾದ ಡಾಕ್ಟರ್ ಎಂ.ವಿ. ಶೆಟ್ಟಿ ಮೆಮೋರಿಯಲ್ ಟ್ರಸ್ಟ್ ಕಾಲೇಜಿನ ವಾರ್ಷಿಕ ಕ್ರೀಡಾಕೂಟ 2018-19 ಲೇಡಿ ಹಿಲ್ನಲ್ಲಿರುವ ಮಂಗಳ ಸ್ಟೇಡಿಯಂನಲ್ಲಿ ನಡೆಯಿತು. ಕ್ರೀಡಾಕೂಟಕ್ಕೆ ದಕ್ಷಿಣ ಕನ್ನಡ ಜಿಲ್ಲಾ ಯೂತ್ ಎಂಪವರ್ಮೆಂಟ್ ಅಂಡ್ ಸ್ಪೋರ್ಟ್ಸ್ ಡಿಪಾರ್ಟ್ಮೆಂಟಿನ ಡೆಪ್ಯೂಟಿ ಡೈರೆಕ್ಟರ್ ಪ್ರದೀಪ್ ಡಿಸೋಜಾ ಕಾಲೇಜಿನ ಧ್ವಜಾರೋಹಣ ಮಾಡುವ ಮೂಲಕ ಚಾಲನೆ ನೀಡಿದರು. ಬಳಿಕ ಮಾತನಾಡಿದ ಅವರು, ಪ್ರತಿಯೊಬ್ಬ ವಿದ್ಯಾರ್ಥಿಯು ಶಿಸ್ತುಬದ್ಧವಾಗಿ ಪಥಸಂಚಲನವನ್ನ ಮಾಡಿದ್ದೀರಿ. ನಿಮ್ಮಂತಹ ಯುವ ಜನತೆ ನಮ್ಮ ದೇಶದ ಶಕ್ತಿ ಮತ್ತು ಆಸ್ತಿ. ದೇಶದ ಅಭಿವೃದ್ಧಿ ಯುವಕರಿಂದ ಮಾತ್ರ ಸಾಧ್ಯ. ಯುವಕರು ಅಭಿವೃದ್ಧಿಯಾಗಲು ಕ್ರೀಡಾ ಸ್ಫೂರ್ತಿ ಅಗತ್ಯ. ಆದ್ರಿಂದ ಪ್ರತಿಯೊಬ್ಬರೂ ಕ್ರೀಡೆಯಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಳ್ಳಿ ಎಂದು ಹೇಳಿದರು. ಎಂ.ವಿ. ಶೆಟ್ಟಿ ಮಹಾವಿದ್ಯಾಲಯದ ಎಲ್ಲ ವಿದ್ಯಾರ್ಥಿಗಳು ಶಿಸ್ತುಬದ್ಧವಾಗಿ ಒಂದು ಮಾರ್ಚ್ ಪಾಸ್ಟ್ ನೋಡುವಾಗಲೇ ಮತ್ತು ಅದಕ್ಕೆ ಪೂರಕವಾದ ಗೀತೆಗಳು ಭಾಳಷ್ಟು ಸಂತೋಷವಾಗಿ ಒಂದು ರೀತಿಯಲ್ಲಿ ನಮಗೆ ಮದ ನೀಡಿದೆ. ಮತ್ತು ನಾನು ಬೇರೆ ಬೇರೆ ಕ್ವಾಲಿಟಿಯ ಸ್ಪೋರ್ಟ್ಸಿಗೆ ನಾನು ನೋಡ್ತಾ ಇದ್ದೇನೆ ಇಲ್ಲಿ ಸ್ಟೇಡಿಯಮಲ್ಲಿ. ಆದರೆ ಒಂದು ಶಿಸ್ತುಬದ್ಧವಾಗಿ ಒಂದು ಮಾಡಿದ ಸಂಘಟನೆ ಮಾಡಿದ ಮತ್ತು ತರಬೇತಿ ನೀಡಿದ ನಮ್ಮ ಎಲ್ಲ ಸಂಘಟಕರಿಗೆ ನಾನು ಮೊದಲನೇ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ತಮಗೆಲ್ಲ ಗೊತ್ತುಂಟು, ಯುವ ಜನತೆ ನಮ್ಮ ಒಂದು ದೇಶದ ಶಕ್ತಿ ಮತ್ತು ಒಂದು ಆಸ್ತಿ ಇದ್ದ ಹಾಗೆ. ದೇಶವು ಒಂದು ಅಭಿವೃದ್ಧಿ ಆಗಬೇಕಾದ್ರೆ ಯುವಕರಿಂದ ಮಾತ್ರ ಸಾಧ್ಯ ಅಂತ ನಮಗೆಲ್ಲ ಗೊತ್ತುಂಟು. ಯುವಕರು ಕೂಡ ಅಭಿವೃದ್ಧಿ ಆಗಲಿಕ್ಕೆ ಮುಖ್ಯವಾಗಿ ನಮಗಲ್ಲಿ ಬೇಕಾದದ್ದು ಒಂದು ಅಭಿವೃದ್ಧಿ ಆಗಬೇಕಾದ್ರೆ ನಮ್ಮಲ್ಲಿ ಒಂದು ಕ್ರೀಡಾ ಸ್ಫೂರ್ತಿ ಮತ್ತು ಕ್ರೀಡಾ ಮನೋಭಾವ ಇದ್ರೆ ಮಾತ್ರ ಸಾಧ್ಯ. ಈ ವೇಳೆ ಪ್ರತಿ ವಿಭಾಗದ ವಿದ್ಯಾರ್ಥಿಗಳ ಶಿಸ್ತುಬದ್ಧ ಪಥ ಸಂಚಲನ ನೆರೆದಿದ್ದವರ ಗಮನ ಸೆಳೆಯಿತು. ಕಾರ್ಯಕ್ರಮದಲ್ಲಿ ಡಾಕ್ಟರ್ ಎಂ.ವಿ. ಶೆಟ್ಟಿ ಮೆಮೋರಿಯಲ್ ಟ್ರಸ್ಟ್ ಕಾಲೇಜಿನ ಟ್ರಸ್ಟಿ ಡಾಕ್ಟರ್ ದಿವ್ಯಾಂಜಲಿ ಶೆಟ್ಟಿ, ಸಿಒಎನ್ ವಿಭಾಗದ ಪ್ರಾಂಶುಪಾಲ ಪ್ರೊಫೆಸರ್ ಕ್ರಿಸ್ಟಿನಾ ಸಾಜುವರ್ಕಿ, ಸಿಒಪಿ ವಿಭಾಗದ ಪ್ರಾಂಶುಪಾಲ ಪ್ರೊಫೆಸರ್ ಎಲ್ ಗ್ಲಾಡ್ಸನ್ ಜೋಸೆ, ಸಿಒಎಸ್ಡಬ್ಲ್ಯೂ ವಿಭಾಗದ ಡಾಕ್ಟರ್ ಸುಮಾ ಎಸ್ ರೈ, ಎಲ್ಎಸ್ಸಿಇ ವಿಭಾಗದ ಪ್ರಾಂಶುಪಾಲೆ ಡಾಕ್ಟರ್ ಆರ್ತಿ ಎಚ್ ಶೆಟ್ಟಿ, ಸಿಒಎಸ್ಎಚ್ ವಿಭಾಗದ ಪ್ರಾಂಶುಪಾಲರಾದ ಸತೀಶ್ ಕೆ, ಸಿಒಎಂಎಲ್ಟಿ ವಿಭಾಗದ ಪ್ರಾಂಶುಪಾಲೆ ಪ್ರೊಫೆಸರ್ ಲತಾಮಣಿ, ದೈಹಿಕ ಶಿಕ್ಷಕರಾದ ಜಯಪ್ರಸಾದ್ ಎಂ ಮತ್ತಿತರರು ಉಪಸ್ಥಿತರಿದ್ದರು. ಪವನ್ ಕಾಜಿಮಡ್ಕ, ವಿ4 ನ್ಯೂಸ್ 24/7 ಮಂಗಳೂರು.